ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಸಂಡೇ 25th ಸಂಡೇದು ವಿಡಿಯೋ ಆಗಿರುತ್ತೆ. ಇಲ್ಲೇ ನಮ್ಮನೆ ಹತ್ರ ಇರೋ ಕೃಷ್ಣಧಾಮ ರಾಘವೇಂದ್ರ ಮಠದಲ್ಲಿ ಈ ರಾಧಾಕೃಷ್ಣ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನ ಏರ್ಪಡಿಸಿದ್ರು. ಹಾಗಾಗಿ ಮಕ್ಕಳು ಕೂಡ, ನನ್ಗೆ ಸಂಡೇನೆ ಗೊತ್ತಾಗಿದ್ದು 12ಗೆಲ್ಲ ಕಾಂಪಿಟೇಷನ್ ಇದೆ, ಕರ್ಕೊಂಡು ಹೋಗೋಣ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ಹಾಗಾಗಿ ಅಯ್ಯೋ ಕರ್ಕೊಂಡು ಹೋಗೋದ, ಇಷ್ಟು ಬೇಗನೆ ರೆಡಿ ಮಾಡಕ್ ಆಗುತ್ತಾ 3 ಜನನು ಅನ್ಕೊಂಡೆ. ಇಲ್ಲ, ಮಕ್ಳುನು ಅಮ್ಮ ಮಾಡಮ್ಮ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾನು 3 ಜನಕ್ಕೂ ಇವಾಗ ರೆಡಿ ಮಾಡ್ತಾ ಇದ್ದೀನಿ, ಹೋಗೋಣ ಅಂತ. ನೋಡ್ತಾ ಇರ್ಬೋದು, ಇವಳು ನನ್ನ ದೊಡ್ಡ ಮಗಳು. ಇವಾಗ ಟೈಮ್ ನೋಡ್ತಾ ಇದ್ದಾಳೆ, ಮಮ್ಮ ಟೈಮ್ ಆಗುತ್ತೆ, ಬೇಗ ಬೇಗ ಹೋಗೋಣ ಅಂತ. ಪಾಪನು ಕೂಡ ರೆಡಿ ಮಾಡ್ಬೇಕಿತ್ತು, ಅವನನ್ನು ಕೂಡ ಕೃಷ್ಣ ಮಾಡೋಣ. ಅವನ ಹತ್ರ ಆಲ್ರೆಡಿ ಡ್ರೆಸ್ ಇತ್ತು ಹೋದ ವರ್ಷದ್ದೇ. ಹಾಗಾಗಿ ಅವನನ್ನು ಕೂಡ ರೆಡಿ ಮಾಡೋಣ ಅಂತ 3 ಜನನು ರೆಡಿ ಮಾಡ್ಬೇಕಿತ್ತು. ನಾನ್ ಬೇರೆ ಅವತ್ ತಲೆಗೆ ಬೇರೆ ಅವಳಿಗೆ ಸ್ನಾನ ಮಾಡ್ಸಿರ್ಲಿಲ್ಲ, ಎಣ್ಣೆ ಹಚ್ಬಿಟ್ಟಿದ್ದೆ. ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿ ಹೋಯ್ತು, 3:15 ಆಗ್ಬಿಟ್ಟಿತ್ತು ಎಲ್ರು ರೆಡಿ ಮಾಡೋ ಅಷ್ಟರಲ್ಲಿ. ನನಗೆ ಮಕ್ಳಿಗೆ ಹೀಗೆಲ್ಲ ರೆಡಿ ಮಾಡ್ಸಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮಾಡ್ತಿದ್ವಿ, ನಾವು ಚಿಕ್ಕವರಿದ್ದಾಗ. ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡ್ಸೋಣ ಅಂತ ನಾನು ಬೇಗನೆ ಸ್ಟಾರ್ಟ್ ಮಾಡಿದೆ, ಮಾಡೋಣ ಅಂತ. ಇವಾಗ ನೋಡ್ತಾ ಇರ್ಬೋದು, ಇವಳು ನನ್ನ ಚಿಕ್ಕ ಮಗಳು. ಮಕ್ಳೆಲ್ಲ ಹೇಗ್ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗೋಷ್ಟ್ರಲ್ಲಿ ಪ್ರೋಗ್ರಾಮೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವಾಗ ನನ್ನ ದೊಡ್ಡ ಮಗಳಿಗೆ ಮೇಕಪ್ ಮಾಡ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದ, ಹಾಗಾಗಿ ಇವರಿಗೆ ಫಸ್ಟ್ ಮಾಡ್ಬಿಡೋಣ, ಆಮೇಲೆ ಅವನ್ನ ಏಳ್ಸೋಣ, ಅವನನ್ನ ರೆಡಿ ಮಾಡೋಣ ಅಂತ ಅನ್ಕೊಂಡು ನಾನು ಇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವ್ರಿಗೇನೋ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ರೆಡಿ ಆಗಕ್ಕೆ. ಯಾವಾಗ್ಲೂ ನನಗೆ ಲಂಗ ದಾವಣಿ ಹಾಕಮ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತೊಂದ್ ಚಾನ್ಸ್ ಸಿಕ್ತಲ್ಲ ಅಂತ ಖುಷಿಯಾಗಿ ರೆಡಿ ಆಗ್ತಾ ಇದಾರೆ. ಇವ್ ಫ್ರೆಂಡ್ಸ್ ಗಳು ಕೂಡ ರೆಡಿ ಆಗ್ತಿದ್ದಾರೆ. ಎಲ್ರು ಮಾತಾಡ್ಕೊಂಡ್ವಿ, ನಾವು ಕರ್ಕೊಂಡು ಹೋಗೋಣ ಅಂತ ಫ್ರೆಂಡ್ಸ್. ಹಾಗಾಗಿ ನಮ್ ಫ್ರೆಂಡ್ ಗಳು ಇಬ್ರಿದ್ದಾರೆ, ಅವರು ಮತ್ತೆ ನಾವು ಎಲ್ರು ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾ ಇದೀವಿ. ನಮ್ ಕ್ವಾರ್ಟರ್ಸ್ ಇಂದಾನೆ ನಾವು ಒಂದು 7 ಜನ ಹೋಗಿದ್ವಿ. 7 ಮಕ್ಳು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ಜನ ಬಂದಿದ್ರು ಗೊತ್ತಾ ಫ್ರೆಂಡ್ಸ್, ತುಂಬಾ 100-120 ಮಕ್ಳು ಇದ್ರೇನೋ, ಅಷ್ಟು ಜನ ಇದ್ರು. ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು 3 o'clock ಗೆನೆ. ನಾವು ಹೋಗೋ ಅಷ್ಟರಲ್ಲಿ 120 ಮಕ್ಳೆಲ್ಲ ಆಲ್ರೆಡಿ ಪರ್ಫಾರ್ಮ್ ಮಾಡಾಗಿತ್ತು. ಇನ್ನ 120 ಇತ್ತೇನೋ, 120 ಮಕ್ಳಾದ್ರೂ ಬಂದೇ ಇದ್ರು. ಅಲ್ಲಿ ಅಷ್ಟು ಮಕ್ಳಿದ್ರು. 5 months ಬೇಬೀಸ್ ಎಲ್ಲ ರೆಡಿ ಆಗಿದ್ರು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಏನೋ ಒಂಥರ ಕೃಷ್ಣನೇ ಇಳಿದ್ ಬಂದಿರೋ ತರ ತುಂಬಾ ಡೆಕೋರೇಟಿವ್ ಆಗಿ ಮಾಡ್ಕೊಂಡ್ ಬಂದಿದ್ರು. ಹಸು ತರನೇ ಇತ್ತು ಸ್ಟ್ಯಾಚು. ಅದೆಲ್ಲ ಮಾಡ್ಕೊಂಡು ಬೆಟ್ಟ ಎತ್ತಿರೋದು ಆ ತರ ಎಲ್ಲ ಮಾಡ್ಕೊಂಡು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ರು ಎಲ್ರು. ಇವಾಗ ನೋಡಿ ನಮ್ಮ ಮಗ ಎದ್ದಿದ್ದಾನೆ, ನಾನು ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಬೇಡ ಅಂತಾನೆ ರೆಡಿ ಆಗ್ತಿದ್ದಾನೆ. ಅವನು ಕಿರೀಟ ಎಲ್ಲ ಹಾಕಿಸ್ಕೊಳ್ಳಿಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಲ್ರು ನೋಡಿದ್ನಲ್ವಾ, ಅಲ್ಲಿ ಹಾಕಿಸ್ಕೊಂಡ. ಇಲ್ಲಿ ಏನು ಹಾಕಿಸ್ಕೊಂತಾನೆ ಇರ್ಲಿಲ್ಲ. ಬೇಡ ಅಂತಿದ್ದ, ಹಾಕಿದ್ರೆ ಸುಮ್ನೆ ಇರ್ತಿದ್ದ. ಹಾಗಾಗಿ ನಮಗೂ ಖುಷಿ ಆಯ್ತು, ಸ್ವಲ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಿದೀವಿ. ಅವ್ನಿಗೆ ಇನ್ನೂ ಸ್ವಲ್ಪ ನಿದ್ದೆ ಮೂಡಿದೆ, ಆದ್ರೆ ಟೈಮ್ ಆಗಿದೆ, ಏನ್ ಮಾಡೋದು. ಇದು ನಾನ್ ಕೈ ಕಟ್ತಿದ್ದೀನಲ್ಲ, ನನ್ ದೊಡ್ಡ ಮಗಳಿಗೆ ನಾನ್ ಪೂನಾದಲ್ಲಿ ತಗೊಂಡಿದ್ದು. ಅದು ಇನ್ನೂ ಇಟ್ಟಿದ್ದೀನಿ ನಾನು ಅದನ್ನ. ಇವನು ಚಿಕ್ಕ ಪಾಪು ಆಯ್ತು, ಆದ್ರೆ ಇವಾಗ ಅಲ್ಲಿ ಕಳ್ದಾಕೊಂಡ್ಬಿಟ್ಟ ಒಂದ್ ಸೈಡ್ದು. ಬೇಜಾರಾಯ್ತು, ಇಷ್ಟೊಂದ್ ದಿವಸದಿಂದ ಇಟ್ಟಿದ್ದೆ, ಇವಾಗ ಕಳ್ದೋಯ್ತಲ್ಲ ಅಂತ. ಮಕ್ಳನ್ನ ಈ ತರ ರೆಡಿ ಮಾಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ, ನಮ್ದು ಎಷ್ಟೇ ಕಷ್ಟ ಇದ್ರು ಕೆಲ್ಸ ಇದ್ರು ಮರ್ತ್ಕೊಂಡ್ಬಿಡ್ತೀವಿ, ಅಷ್ಟು ಖುಷಿ ಆಗುತ್ತೆ ಮಕ್ಳನ್ನ ರೆಡಿ ಮಾಡಕ್ಕೆ. ಇವಾಗ ನೋಡಿ ರೆಡಿ ಆಗಿದೆ, ನಾವ್ ಹೋಗ್ತಾ ಇದೀವಿ, ಹೊರಟಿದೀವಿ. ಇವಾಗ ನಮ್ಮ ಮನೆಯವರು ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ ಅಂತ ಅಂದ್ರು. ಇಲ್ಲಿ ನೋಡಿ ನನ್ನ ಮಕ್ಳು ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಇನ್ನ ಇಬ್ರು ಬರ್ಬೇಕಿತ್ತು, ಅವ್ರದ್ದು ಲೇಟ್ ಆಯ್ತು ಅಂತ ಅವ್ರು ಆಮೇಲೆ ಬಂದ್ರು. ಸ್ವಲ್ಪ ನಾವ್ ಮುಂದೆ ಹೋಗಿರೋಣ, ಅಲ್ಲಿ ನೇಮ್ ಎಲ್ಲ ಕೊಡ್ಬೇಕಲ್ವಾ, ನೇಮ್ ಕೊಡೋಣ ಅಂತ ನಾವ್ ಹೊರಟ್ವಿ. ನಡ್ಕೊಂಡು ಹೋಗೋಣ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಒಂದೇ ರೋಡಲ್ಲಿ ಇರೋದು, ನಾವಿರೋ ರೋಡಲ್ಲೇ ಕೃಷ್ಣಧಾಮನು ಇರೋದು. ಹಾಗಾಗಿ ನಾವು ಹೊರಟಿದೀವಿ. ತುಂಬಾ ಚೆನ್ನಾಗಿ ಅವರು ಇಟ್ಕೊಂಡಿದ್ರು ಫಂಕ್ಷನ್ ಅಂತಾನೆ ಹೇಳ್ಬೋದು. ಮಕ್ಳಿಗೆ ಯಾರಿಗೂ ಬೇಜಾರಾಗ್ಬಾರ್ದು, ಎಲ್ಲಾ ಮಕ್ಳಿಗೂ ಗಿಫ್ಟ್ ಸಿಗ್ಬೇಕು ಅಂತ ಪಾರ್ಟಿಸಿಪೇಟ್ ಯಾರ್ಯಾರು ಮಾಡಿದ್ರು ಅವರಿಗೆಲ್ಲ ಒಂದೊಂದು ವಾಟರ್ ಬಾಟಲ್, ಚಾಕ್ಲೇಟ್ ಎಲ್ಲ ಕೊಟ್ರು. ಇನ್ನ
ಇನ್ನ ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಹೇಗೆ ಇಟ್ಕೊಂಡಿದ್ರು ಅಂತ ಅಂದ್ರೆ 0 to 1 year ವರೆಗೆ ಫಸ್ಟ್ ಸೆಕೆಂಡ್ ಥರ್ಡ್, ಮತ್ತೆ 1 year ಇಂದ 5 years ವರೆಗೆ ಫಸ್ಟ್ ಸೆಕೆಂಡ್ ಥರ್ಡ್, ಮತ್ತೆ 5 years ಇಂದ 12 years ವರೆಗೆ ಫಸ್ಟ್ ಸೆಕೆಂಡ್ ಥರ್ಡ್, ಆ ತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ರು. ಇವ್ರಿಗೇನ್ ಯಾರಿಗೂ ಪ್ರೈಸ್ ಬರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ತುಂಬಾ ಡೆಕೋರೇಟಿವ್ ಆಗಿ ಮಾಡಿದ್ರು. ನೋಡಿರ್ಬೋದು, ನಾವ್ ಇವಾಗ ಇಲ್ಲಿ ಕೃಷ್ಣಧಾಮದಲ್ಲಿ ಸಭಾಭವನ ಕೂಡ ಇದೆ, ಹಾಗಾಗಿ ನಾವು ಅಲ್ಲಿಗೆ ಬಂದಿದೀವಿ. ಅಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ತುಂಬಾ ಜನ ಇದ್ರು. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಇವಾಗ ನೋಡ್ತಿರ್ಬೋದು, ನಾನು ಇಲ್ಲಿ ನೇಮ್ ಕೊಡ್ತಾ ಇದ್ದೀನಿ. ಇದಂತೂ 5 months ಬೇಬಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಿತ್ತು ಅಂತ ಅಂದ್ರೆ ಏನು ಅಳ್ತಾನೆ ಇರ್ಲಿಲ್ಲ. ಇನ್ನೊಂದ್ ಪಾಪು ಮಾಡಾಗಿತ್ತು, ಅವರು ನಾವು ಹೋಗೋಷ್ಟರಲ್ಲಿ ಅವ್ರದ್ದು ಪ್ರೋಗ್ರಾಮ್ ಮುಗ್ದೋಗಿತ್ತು ಅನ್ಸುತ್ತೆ, ಸೈಡ್ ಅಲ್ಲಿ ಇದ್ರು. ಅದಂತೂ ಮೊಸರು ತಗೊಂಡ್ ಎಷ್ಟ್ ಚೆನ್ನಾಗ್ ತಿಂತಿತ್ತು ಅಂತಂದ್ರೆ ಮುಖ ಎಲ್ಲ ಮಾಡ್ಕೊಂಡ್ಬಿಟ್ಟಿತ್ತು. ತುಂಬಾ ಚೆನ್ನಾಗ್ ಕಾಣಿಸ್ತಿದ್ರು, ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗ್ ಕಾಣಿಸ್ತಿದ್ರು ಅಂತ ಹೇಳ್ಬೋದು. ನಮ್ ಮಕ್ಳೇ ಚೆನ್ನಾಗ್ ಕಾಣಿಸ್ತಿದ್ರು, ನಿಮ್ ಮಕ್ಳೇ ಚೆನ್ನಾಗ್ ಕಾಣಿಸ್ತಿದ್ರು ಅಂತ ಎಲ್ಲಾ ಮಕ್ಕಳು ಮುದ್ದ ಕಾಣಿಸ್ತಾ ಇದ್ರು. ಅಷ್ಟು ಚೆನ್ನಾಗ್ ರೆಡಿ ಮಾಡ್ಕೊಂಡ್ ಬಂದಿದ್ರು. ಎಲ್ಲಾ ಪೇರೆಂಟ್ಸಿಗೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಎಲ್ರು ಎಷ್ಟ್ ಚೆನ್ನಾಗ್ ರೆಡಿ ಮಾಡ್ಬೇಕು ತನ್ನ ಮಕ್ಳು ಅಲ್ಲಿ ಇರ್ಬೇಕು ಸ್ಟೇಜ್ ಮೇಲೆ ನೋಡಕ್ಕೆ, ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಇವಾಗ ಇನ್ನ ಇವಳ ಫ್ರೆಂಡ್ ಇನ್ನೊಬ್ಳು ಬರ್ತಾ ಇದ್ದಾಳೆ, ಹಾಗಾಗಿ ಅವರು ನಾವ್ ಇಲ್ಲಿದೀವಿ ಬನ್ನಿ ಅಂತ ಕರಿತಿದ್ದಾರೆ. ಇವಳು ಅಷ್ಟೇ, ನನ್ ಫ್ರೆಂಡ್ ಮಗಳು. ಅವಳು ಕೂಡ ಸ್ವಲ್ಪ ಲೇಟ್ ಆಗಿತ್ತು ಅಂತ ಅವ್ರ ಅಪ್ಪ ಜೊತೆ ಬಂದಿದ್ದಾಳೆ. ನಮ್ ಫ್ರೆಂಡ್ ಆಮೇಲೆ ಬರ್ತಾರೆ. ಹೇಳ್ತಾ ಇದ್ದಾಳೆ, ನೋಡಲ್ಲಿ ಅಮ್ಮ ರೆಕಾರ್ಡ್ ಮಾಡ್ತಿದ್ದಾರೆ, ನೋಡ ಕಡೆ ಅಂತ. ಇವಾಗ ನೋಡಿ ನಮ್ ಪಾಪುನು ರೆಡಿ ಆಗಿದ್ದಾನೆ. ಇವಾಗ ಖುಷಿ ಆಗ್ಬಿಟ್ಟ ಅವನು ಇಲ್ಲಿ ಎಲ್ರು ನೋಡಿ. ಆದ್ರೆ ವಿಡಿಯೋ ಮಾತ್ರ ಮಾಡ್ಕೊಂಬೇಡ, ನಿಂತ್ಕೋ ಅಂತ ಹೇಳಿದ್ರೆ ನಿಂತ್ಕೊಳ್ಳಲ್ಲ ನಾನು ಅಂತ ಹೇಳ್ತಾನೆ. ಅವ್ನ್ ಏನ್ ಹೇಳ್ತಾನೆ ಅದೇ ಆಗ್ಬೇಕು ಅವನಿಗೆ. ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಇವಾಗ ಎಷ್ಟು ಪುಟ್ ಮಕ್ಳೆಲ್ಲ ಬಂದಿದ್ದಾರೆ ಅಂತ. ಶ್ರೀಕೃಷ್ಣ ಮಿತ್ರ ಮಂಡಳಿ ಅಂತ ಅವರು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಪಾಪು. ನಮ್ ಪಾಪು ಸ್ಟೇಜ್ ಮೇಲೆ ಹೋಗ್ತಾನ ಇಲ್ವಾ ಅನ್ಕೊಂಡಿದ್ದೆ. ಅವನೊಂದ್ ಸ್ವಲ್ಪ ಮೊಂಡ, ಏನ್ ಹೇಳಿದ್ರು ಕೇಳಲ್ಲ. ಇವಾಗ ನೋಡಿ ಇವಳು ನನ್ ಫ್ರೆಂಡ್ ಮಗಳು, ಅವಳು ಕೂಡ ರೆಡಿ ಆಗಿ ಬಂದ್ಲು. ಅವಳೊಂದ್ ಸ್ವಲ್ಪ ಲೇಟ್ ಆಗಿ ಬಂದ್ಲು. ಇವಾಗ ಹೋಗಲ್ಲ ಅನ್ಕೊಂಡಿದ್ದೆ, ಹೋಗಿ ನಿಲ್ಸಿದ ತಕ್ಷಣ ಅವ್ನು ನಿಂತ್ಕೊಂಡ. ಹೇಗೋ ಪರವಾಗಿಲ್ಲ, ಅಷ್ಟಾದ್ರೂ ನಿಂತ್ಕೊಂಡಲ್ಲ. ಹೇಳ್ದೆ ನಾನು ಹೀಗೆ ಇಡ್ಕೋ ಅಂತ, ಹಾಗಾಗಿ ಅವನು ಯಾವ ಕೈಯಲ್ಲಿ ಇಟ್ಕೊಂಡಿದ್ದ ಆ ಕೈಯಲ್ಲೇ ಬಾಯಿಗೆ ಹಾಕುತ್ತಾ ಇದ್ದಾನೆ. ಇವಾಗ ಕೊಳನ್ನ ನೋಡ್ತಾ ಇರ್ಬೋದು. ಇಷ್ಟಾದ್ರೂ ನಿಂತ್ಕೊಂಡಲ್ಲ. ಆಮೇಲೆ ಅವನಿಗೇನಿಲ್ಲ, ಚಾಕ್ಲೇಟ್ ಮೇಲೆ ಕಣ್ಣು. ಅವ್ರು ಚಾಕ್ಲೇಟ್ ಕೊಟ್ರು, ಖುಷಿ. ಬಾಟಲ್ ಇವಾಗ್ಲೂ ಸ್ಕೂಲಿಗೆ ಹೋಗ್ತಿದ್ದಾನೆ, ಆ ಬಾಟಲ್ ಅಲ್ಲೇ ನೀರ್ ತಗೊಂಡ್ ಹೋಗ್ಬೇಕು. ಇವಾಗ ಹಳೆ ಬಾಟಲ್ ಬೇಡ, ಇದೇ ಬಾಟಲ್ ಬೇಕು ನನಗೆ ಅಂತ ಹೇಳ್ತಾನೆ. ಇವಳು ನನ್ ದೊಡ್ಡ ಮಗಳು ಲಾಸ್ಯ. ಈ ಮನೇಲಿ ಅಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ಲು. ಅಲ್ಲಿ ಅಷ್ಟೊಂದ್ ಹೇಳಕ್ಕೆ ಎಲ್ಲ ಟೈಮ್ ಇರ್ಲಿಲ್ಲ. ಮೈಕೆಲ್ಲ ತುಂಬಾ ಮಕ್ಳಿದ್ರಲ್ವಾ, ಅವರಿಗೂ ಟೈಮ್ ಎಲ್ಲ ಇರ್ಲಿಲ್ಲ. ಜಾಸ್ತಿ ಟೈಮ್ ತಗೊಂಬೇಡಿ, ಎಷ್ಟಾಗುತ್ತೆ ಅಷ್ಟು ಸ್ಟೇಜ್ ಮೇಲೆ ಫ್ರೀ ಬಿಡಿ ಅಂತ ಹೇಳಿದ್ರು. ಸ್ವಲ್ಪನೇ ಎಷ್ಟು ಡೈಲಾಗ್ ಇದೆ ಅಷ್ಟು ಹೇಳ್ಬೋದು ಅಂತ. ಆದ್ರೆ ಮೈಕ್ ಎಲ್ಲ ಕೊಡ್ಲಿಲ್ವಲ್ಲ, ಅದಕ್ಕೆ ಅವಳು ಏನ್ ಹೇಳಲಿಲ್ಲ, ಸುಮ್ನೆ ಹಾಗೆ ನಿಂತ್ಕೊಂಡು ಬಂದ್ಲು. ಇವಳು ಅಷ್ಟೇ, ನನ್ ಚಿಕ್ಕ ಮಗಳು. ಇಷ್ಟ ಮಾಡಿರೋದೇ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇವಳು ತುಂಬಾ ಭಯ ಪಡ್ತಾಳೆ ಸ್ಟೇಜ್ ಮೇಲೆಲ್ಲ. ಮಾಡ್ತಾಳೆ, ಮಾಡಲ್ಲ, ಹಾಕೊಬೇಕು ನಾನು ಅಂತ ಇಷ್ಟ ಆಗುತ್ತೆ. ಆದ್ರೆ ಸ್ಟೇಜ್ ಅಂದ್ರೆ ಸ್ವಲ್ಪ ಭಯನೇ ಇವಳಿಗೆ. ಎಲ್ರಿಗೂ ಖುಷಿ, ಎಲ್ಲಾ ಮಕ್ಳಿಗೂ ನನ್ಗೂ ಬಾಟಲ್ ಸಿಕ್ತು, ನನಗೂ ಬಾಟಲ್ ಸಿಕ್ತು ಅಂತ. ಅದಂತೂ ತುಂಬಾ ಖುಷಿ ಆಯ್ತು ನನ್ಗೆ. ಎಲ್ಲಾ ಮಕ್ಳಿಗೂನು ಇವ್ ಪ್ರೈಸ್ ಕೊಟ್ಟಿರೋದು, ಒಬ್ರಿಗೂ ಬೇಜಾರಾಗಲ್ಲ. ಇವಳು ಅಷ್ಟೇ, ನನ್ ಫ್ರೆಂಡ್ ಮಗಳು. ಎಲ್ರಿಗೂನು ಗಿಫ್ಟ್ ಸಿಗ್ತಾ ಇದೆ, ಅದೊಂದು ಭಾರಿ ಖುಷಿ ಆಯ್ತು ನನ್ಗೆ. ಇವಳು ಗಾನವಿ ಅಂತ, ನಮ್ ಕ್ವಾರ್ಟರ್ಸ್ ಅಲ್ಲೇ ಈಗ ಬಂದ್ಲಲ್ಲ, ಧನ್ವಿತಾ ಅವ್ರ ಅಕ್ಕ. ಅವಳು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಹೇಳ್ತಾ ಇದ್ಲು. ಆದ್ರೆ ಅವರು ಮೈಕ್ ಎಲ್ಲ ಟೈಮ್ ಇಲ್ಲ, ಇಲ್ಲಿ ತುಂಬಾ ಮಕ್ಳಿದಾರೆ ಅಂತ ಮೈಕ್ ಎಲ್ಲ ಕೊಡಕ್ ಆಗಿಲ್ಲ. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ತುಂಬಾ ಇನೋವೇಟಿವ್ ಆಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವರಿಗೆಲ್ಲ ಪ್ರೈಸ್ ಸಿಕ್ಕಿದೆ. ಸಣ್ಣ ಮಕ್ಳೆಲ್ಲ ಕರ್ಕೊಂಡ್ ಬಂದಿದ್ರು. ನಿಜವಾಗ್ಲೂ ಅವ್ರಿಗೆ ಪ್ರೈಸ್ ಕೊಡ್ಲೇಬೇಕು, ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸ್ಪೆಷಲ್ ಚೈಲ್ಡ್ಸ್ ಇರ್ತಾರಲ್ವಾ, ಅವ್ರು ಕೂಡ ಮಾಡಿದ್ರು. 1-2-3 ಮಕ್ಳು ಮಾಡಿದ್ರು. ಅಯ್ಯೋ ತುಂಬಾ ಖುಷಿ ಆಯ್ತು. ಮಕ್ಳು ನಿಜವಾಗ್ಲೂ ಅವ್ರಿಗೆ ಕೊಡ್ಲೇಬೇಕು ಪ್ರೈಸ್. ಅವ್ರಿಗೆ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಇವಾಗ ನೋಡ್ತಾ ಇರ್ಬೋದು, ಈ ಪಾಪುಗೆ ಫಸ್ಟ್ ಪ್ರೈಸ್ ಬಂದಿದೆ. ಇದೇನ್ 5 months ಬೇಬಿ ಇರ್ಬೋದು. ಇದಕ್ಕೂ ಅಷ್ಟೇ ಮುದ್ದಾಗಿತ್ತು. ಎಲ್ಲಾ ಮಕ್ಳಿಗೂ ಪ್ರೈಸ್ ಸಿಕ್ಕಿದೆ. ತುಂಬಾ ಖುಷಿಯಾಗಿದೆ. ಪ್ಲೀಸ್ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಈ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಒಂದ್ ಸ್ವಲ್ಪ ಸ್ನಾಕ್ಸ್ ಕೂಡ ಅರೇಂಜ್ ಮಾಡಿದ್ರು ಇಲ್ಲೇನೆ. ಇಲ್ಲಿ ಬಂದಿರೋರಿಗೆಲ್ಲ, ಪೇರೆಂಟ್ಸ್ ಮತ್ತೆ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿ ಮಾಡ್ಸಿದ್ರು.
ಚೌಚೌಬಾತ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ರು, ತುಂಬಾ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ. ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಯ ಪೂಜೆ ಹೇಗ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.